ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಂಜನಾ ಗೌಡ ಯೂಟ್ಯೂಬ್ ಚಾನಲ್. ಏನು ವ್ಲಾಗ್ ಇದು ಅಂತ ತನ್ಮೇಲೆ ನೋಡಿರ್ತೀರ ನೀವು ಆಲ್ರೆಡಿ. ನಾನಿಲ್ಲಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ನಾವು ತೆಂಗಿನ ತುರಿ, ಕಡಲೆ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ನಾನಿಲ್ಲಿ 5 ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೊತೆಗೆ ಚಕ್ಕೆ, ಲವಂಗ, ಅದ್ರ ಜೊತೆ ಸ್ವಲ್ಪ ಕಾಳು ಮೆಣಸು. ಅದ್ರ ಜೊತೆಯಲ್ಲಿ ನಾವು ಸಾಂಬಾರು ಪುಡಿ ಹಾಕೋತಿದ್ದೀನಿ, ಅಂದರೆ ಮಟನ್ ಸಾಂಬಾರು ಪುಡಿ. ಅಂದರೆ ಇದು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಾಗಿರುತ್ತೆ ಅಂತ ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ರುಬ್ಬಿದಾದ್ಮೇಲೆ ನಾವು ಇಲ್ಲಿ ಕುಕ್ಕರಲ್ಲಾದ್ರೂ ಮಾಡ್ಬೋದು, ಮತ್ತು ನೀವು ಯಾವ ಪಾತ್ರೆಲಾದರೂ ಮಾಡ್ಬೋದು. ಆದರೆ ನಾನು ಕುಕ್ಕರ್ ತೊಗೋತಿದ್ದೀನಿ, ಯಾಕೆಂದರೆ ಬೇಗ ಆಗಲಿ ಅಂತ ಅಷ್ಟೇ. ಈ ಕುಕ್ಕರ್ಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಕೂದಿರೋಂಥ ಈರುಳ್ಳಿ ಹಾಗೆ ಟೊಮೊಟೊ ಹಣ್ಣ ಹಾಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಾದಮೇಲೆ ಚಿಕನ್ನ ತೊಳೆದಿಟ್ಕೊಂಡಿದ್ದೆ, ಚಿಕನ್ ಹಾಕೋತಿದ್ದೀನಿ. ಸ್ವಲ್ಪ 1/4 kg ಅಷ್ಟೇ ನಾನು ಮಾಡ್ತಾ ಇರೋದು ಚಿಕನ್ ಗ್ರೇವಿನ. ಚಿಕನ್ ಹಾಕಿದ ನಂತರ ಸಾಲ್ಟು ಹಾಗೆ ಅರಿಶಿನ ಪುಡಿ ಹಾಕೋಬೇಕು. ಚೆನ್ನಾಗಿ ಅದನ್ನು ಬಾಡಿಸ್ಕೊಬೇಕು. ಬಾಡಿಸ್ಕೊಂಡ್ಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವೋ ಮಸಾಲಾನ ಹಾಕಿ ಅದನ್ನು ಕೂಡ 1 ನಿಮಿಷ ಅಥವಾ 2 ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸಿ ಹಸಿ ಸ್ಮೆಲ್ಲ ಹೋದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಷ್ಟು ಹಾಕೊಂಡ ನಂತರ ರುಚಿನೂ ಕೂಡ ನೋಡ್ಕೊಳ್ಳಿ ನೀವು, ರುಚಿ ಸರಿಯಾಗಿದೆಯಾ ಅಂತ. ಕಡಿಮೆ ಆಗಿದ್ದರೆ ನೀವು ಹಾಕ್ಕೊಳ್ಳಿ. ಹಾಗೆ ಈ ಗ್ರೇವಿ ರೈಸ್ಗೆ, ಚಪಾತಿಗೆ ಹಾಗೆ ಇಡ್ಲಿಗೆ, ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ನಾನು 2 ವರ್ಷ ಆಯ್ತೇನೋ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ. ಯಾಕೋ ವೀಡಿಯೋಸ್ ಮಾಡ್ತೀನಿ, ಎಡಿಟ್ ಮಾಡೋಕ್ಕೆ ಟೈಮೇ ಆಗ್ತಾಯಿಲ್ಲ. ಇದನ್ನು ಕೂಡ ಮಾಡಿ 1 ತಿಂಗಳು 2 ತಿಂಗಳಾಗಿರ್ಬೋದು ವೀಡಿಯೋನ ಈಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಅಂದರೆ ಟೈಮು ಐತೆ, ಆದರೂ ಕೂಡ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ ನಾನು. ನೋಡೋಣ, ಟ್ರೈ ಮಾಡ್ತೀನಿ ದಿನಕ್ಕೆ ಒಂದೊಂದು ವೀಡಿಯೋ ಹಾಕೋಕ್ಕೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ಬೇಕಾದ್ರೆ ಇದನ್ನು. ಅಂದರೆ ನಮಗೆ ನಾನಿಲ್ಲಿ 3 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ, ಅಂದರೆ ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಇರುತ್ತೆ ಅಂತ. ಹಾಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೀವು. ನೆಕ್ಸ್ಟ್ ಟೈಮ್ ನಮ್ಮ ಅಜ್ಜಿ ಬಂದರೆ ಅವ್ರು ಯಾವ ರೀತಿ ಮಾಡ್ತಾರೆ ಸಾಂಬಾರು ಮತ್ತು ಚಿಕನ್ ಗ್ರೇವಿನ ಅಂತ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ನಾನು. ನೋಡಿ ನೀವು, ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಜ್ಜಿನೂ ಕೂಡ. ಅವ್ರು ಮಾಡೋ ಚಾಪ್ಸ್ ಅಂತೂ ನಂಗೆ ತುಂಬ ಇಷ್ಟ. ಹಾಗೆ ನಮ್ಮ ಹಸ್ಬೆಂಡ್ಗೆ ಇವಾಗ ಕೊಡ್ತಾಯಿದ್ದೀನಿ ನೋಡಿ ಚಪಾತಿ ಮತ್ತು ಗ್ರೇವಿನ. ವೀಡಿಯೋ ಮಾಡ್ಕೋತೀನಿ, ಒಂದೊಂದ್ಸಲ ವೀಡಿಯೋನೇ ಮಾಡಲ್ಲ ನಾನು, ತುಂಬಾ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ನಾನಿಲ್ಲಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ.